ಗುಡ್ ಮಾರ್ನಿಂಗ್ ಮೈ ಡಿಯರ್ ಫ್ಯಾಮಿಲಿ ಮೆಂಬರ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ನನ್ನ ಹೆಸರು ಜೈ. ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗಾಯ್ಸ್, ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇದು ಸಾಗರ ಬಸ್ ಸ್ಟಾಪು. ಆಲ್ರೆಡಿ ನಾನು ಸೆಕೆಂಡ್ ಟೈಮ್ ಇದಕ್ಕೆ ಬರ್ತಾ ಇರೋದು. ಸೊ ಆಲ್ಮೋಸ್ಟ್ ನಾನು ಒಂದು ಪಾರ್ಟ್ ಆಫ್ ದ ಜರ್ನಿ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀನಿ. ಸೊ ಆನ್ ದ ವೇಲಿ ಇರೋ ದೇವಸ್ಥಾನಗಳನ್ನ ಕವರ್ ಮಾಡಿಕೊಂಡು ನಿಮ್ಮ ಮುಂದಕ್ಕೆ ಇಡ್ತಾ ಇರೋಣ ಅಂತಾನೆ, ನಾನು ಎಕ್ಸ್ಪ್ಲೋರ್ ಮಾಡ್ತಾನೆ ಇರೋಣ ಅಂತ ಅಂದ್ಕೊಂಡು ನಾನು ಹೋಗ್ತಾ ಇದ್ದೀನಿ. ಸೊ ಗಾಯ್ಸ್, ಇವತ್ತಿನ ಜರ್ನಿ ಇವತ್ತು ಎಲ್ಲಿಗಾಗಿದೆ ಅಂದರೆ, ಆಲ್ರೆಡಿ ನೀವು ಟೈಟಲಲ್ಲಿ ನೋಡಿರ್ತೀರ, ತೀರ್ಥಹಳ್ಳಿಗೆ ಹೋಗ್ತಾ ಇದ್ದೀನಿ. ತೀರ್ಥಹಳ್ಳಿಯಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಇದೆಯಂತ ನಾನು ಕೇಳ್ಬಿಟ್ಟೆ ನನ್ನ ಸ್ನೇಹಿತರಿಂದ. ಸೊ ಅದನ್ನೇ ನಾನು ಇವತ್ತು ನಿಮ್ಮ ಮುಂದಕ್ಕೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಗಾಯ್ಸ್, ನನ್ನ ವಿಡಿಯೋ ಯಾರ್ಯಾರು ಇನ್ನೂ ನೋಡಿಲ್ಲೋ, ಅದು ಬ್ಯೂಟಿಫುಲ್ ಜರ್ನಿ ಆಗಿತ್ತು. ಸೊ ಜ್ಞಾನ ಕೇವ್ ಬಗ್ಗೆ ನನ್ನ ಜರ್ನಿಯಲ್ಲಿತ್ತು. ಸೊ ಯಾರ್ಯಾರು ಇನ್ನೂ ನೋಡಿಲ್ವೋ ಆದಷ್ಟು ಬೇಗ ಹೋಗಿ ನೋಡ್ಕೊಂಬನ್ನಿ. ನನಗೆ ಏನಾದರೂ ತಿದ್ದುಪಡಿ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದೇ ಥರ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ನನ್ನ ವಿಡಿಯೋದು, ಹೋಗಿ ಆದಷ್ಟು ಯಾರ್ಯಾರು ನೋಡಿಲ್ವೋ. ಸೊ ಅದೇ ಥರ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಚೇಂಜರ್ಗೆ. ಸೊ ಅದೇ ಥರ ಏನಾದರೂ ಚೇಂಜಸ್ಸು ಇಲ್ಲ ತಿದ್ದುಪಡಿ ಇತ್ತು ಅಂದರೆ ನೀವು ಕಮೆಂಟ್ ಮೂಲಕ ನನಗೆ ಆಲ್ಮೋಸ್ಟ್ ಹೇಳ್ತಾ ಇರ್ಬೋದು. ನಿಮ್ಮ ಕಡೆಯಿಂದ ಸಿಗೋ ಕಮೆಂಟ್ಗಳೇ ನನಗೆ ಒಳ್ಳೆ ಮೋಟಿವೇಶನ್ ಆಗಿರುತ್ತೆ. ಸೊ ಬನ್ನಿ ಗಾಯ್ಸ್, ಇವತ್ತು ಒಂದು ಜರ್ನಿ. ಸಾಗರದಿಂದ ನಾವು ಹೋಗೋಣ ಬನ್ನಿ ತೀರ್ಥಹಳ್ಳಿವರೆಗೂ ಒಂದು ಜರ್ನಿ. ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ, ತೀರ್ಥಹಳ್ಳಿ. ಕಥೆ ಕನ್ನಡದಲ್ಲಿ. ತೀರ್ಥಹಳ್ಳಿಯ ಈ ಪ್ರಸಿದ್ಧ ದೇವಾಲಯವು ಶ್ರೀಮತಾಚಾರ್ಯ ಮಧ್ವಾಚಾರ್ಯ ಸಂಪ್ರದಾಯದಂತೆ ಆಚರಣೆ ವೈಷ್ಣವಗಳ ಮೂಲಕ ನಿತ್ಯ ಪೂಜೆ ನಡೆಯುತ್ತಿದೆ. ದೇವಸ್ಥಾನದ ಇತಿಹಾಸ ಬಹುಪ್ರಾಚೀನವಾಗಿದೆ. ಇಲ್ಲಿ ಶ್ರೀ ವೆಂಕಟರಮಣ ದೇವರು ಲಕ್ಷ್ಮೀದೇವಿಯ ಸಹಿತ ಬಂಗಾರದ ಕಂಚಿನಲ್ಲಿ ಆಶ್ರಯ ಪಡೆದಿರುವರು ಎಂದು ಸ್ಥಳೀಯರು ನಂಬುತ್ತಾರೆ. ಮೂಡಲ ಕಾಲದಲ್ಲಿ ಈ ಪ್ರದೇಶವು ವಿದ್ಯಾನಗರ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿತ್ತು. ಎಲ್ಲ ದೇವಾಲಯಗಳು ಆಳ್ವಿಕೆಯ ಪ್ರಭಾವದಿಂದ ವೈಭವವನ್ನು ಪಡೆದಿದ್ದು, ಅನೇಕ ರಾಜವಂಶಗಳು ಈ ದೇವಾಲಯಕ್ಕೆ ದೇಣಿಗೆಗಳನ್ನು ಕೊಟ್ಟಿದ್ದರು. ಇಲ್ಲಿ ಬ್ರಹ್ಮರಥೋತ್ಸವ, ನವರಾತ್ರಿಗಳು, ವೈಕುಂಠ ಏಕಾದಶಿ, ರಾಮನವಮಿ ಮತ್ತು ಆಷಾಢ ಮಾಸದ ವಿಶೇಷ ಪೂಜೆಗಳು ಭಕ್ತರ ಮನಸ್ಸನ್ನು ಆಕರ್ಷಿಸುತ್ತವೆ. ದೇವಾಲಯದ ವಿಶೇಷತೆ ಎಂದರೆ ಇಲ್ಲಿ ನಡೆಯುವ ಉತ್ಸವಗಳು ಗ್ರಾಮವಾಸಿಗಳ ಒಗ್ಗಟ್ಟನ್ನು ತೋರಿಸುತ್ತವೆ. ಎಲ್ಲ ದೇವರು ಭಕ್ತರಿಗೆ ಸಂಕಷ್ಟಗಳಲ್ಲಿ ಶರಣು ನೀಡುವ ದೇವರು ಎಂದು ಜನಮತವಿದೆ. ದೇವಾಲಯದ ಮಾಹಿತಿಗಳು. ದೇವರು ಶ್ರೀ ಲಕ್ಷ್ಮೀ ವೆಂಕಟರಮಣ. ಸ್ಥಳ ತೀರ್ಥಹಳ್ಳಿ, ಶಿವಮೊಗ್ಗ ಜಿಲ್ಲೆ, ಕರ್ನಾಟಕ. ಮುಖ್ಯ ಉತ್ಸವ ಬ್ರಹ್ಮರಥೋತ್ಸವ, ವೈಕುಂಠ ಏಕಾದಶಿ, ರಾಮನವಮಿ. ಪೂಜೆ ಕಾಲ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ. ದೇವಾಲಯ ಸಂಪರ್ಕ ವಿವರಗಳು. ಸರಾಸರಿ ಪೂಜೆ ಸಮಯ ಬೆಳಿಗ್ಗೆ 7 ಅವರ್ ಮಿನಿಟ್ ಎಂ 12 ಅವರ್ ಮಿನಿಟ್ ಪಿಮ್. ಸಂಜೆ 5 ಅವರ್ 30 ಮಿನಿಟ್ ಪಿಮ್ 8 ಅವರ್ 30 ಮಿನಿಟ್ ಪಿಮ್. ಸಂಪರ್ಕ ಸಂಖ್ಯೆ ಸ್ಥಳೀಯ ಮೊಬೈಲ್ ಅಥವಾ ಲ್ಯಾಂಡ್ಲೈನ್ ಸಂಖ್ಯೆ ಅಗತ್ಯವಿದೆ. ದಯವಿಟ್ಟು ಸ್ಥಳೀಯ ವೆಬ್ಸೈಟ್ ಅಥವಾ ಟೂರಿಸಂ ಆಫಿಷಿಯಲ್ ಡಿಟೈಲ್ಸ್ ನೋಡಿ. ವಿಳಾಸ: ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ, ಮುಖ್ಯ ರಸ್ತೆ, ತೀರ್ಥಹಳ್ಳಿ, ಶಿವಮೊಗ್ಗ ಜಿಲ್ಲೆ, ಕರ್ನಾಟಕ 577432. ಹತ್ತಿರದ ತೀರ್ಥಕ್ಷೇತ್ರದಲ್ಲಿ ಶ್ರೀ ವೆಂಕಟರಮಣ ಸ್ವಾಮಿ ದೇವರು ನೆಲೆಗೊಂಡಿರುವ ಈ ದೇವಾಲಯದ ಇತಿಹಾಸ ಹಲವಾರು ಶತಮಾನಗಳ ಹಿಂದೆ ಸೇರಿದೆ. ಕೆಲವರು ನಂಬುವಂತೆ ಈ ದೇವಸ್ಥಾನವು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಅಥವಾ ಮಧ್ವಾಚಾರ್ಯರ ಶಿಷ್ಯ ಪರಂಪರೆಯ ಮೂಲಕ ಸ್ಥಾಪನೆಯಾಗಿದೆ. ವೈಷ್ಣವ ಸಂಪ್ರದಾಯದ ಪ್ರಕಾರ ಇಲ್ಲಿನ ಪೂಜೆ ನಡೆಯುತ್ತದೆ. ಇಲ್ಲಿ ಶ್ರೀಮನ್ನಾರಾಯಣನ ಸನ್ನಿಧಿಯಲ್ಲಿರುವ ಲಕ್ಷ್ಮೀದೇವಿಯ ಸಹಿತ ದೇವರ ಮೂರ್ತಿ ವಿಶೇಷವಾದ ಶಾಂತ ಹಾಗೂ ಕರುಣಾಮಯ ಧ್ಯಾನ ರೂಪದಲ್ಲಿದೆ. ಭಕ್ತರು ತಮ್ಮ ಮನಃಶಾಂತಿ, ಕುಟುಂಬ ಸುಖ, ಉದ್ಯೋಗದ ಪ್ರಗತಿ, ಮಕ್ಕಳ ವಿದ್ಯಾವಿದ್ಯೆಗಾಗಿ ದೇವರನ್ನು ಪ್ರಾರ್ಥಿಸುತ್ತಾರೆ. ವಿಶೇಷ ದಿನಗಳು ಮತ್ತು ಉತ್ಸವಗಳು. 1. ಬ್ರಹ್ಮರಥೋತ್ಸವ, ವರ್ಷದ ಪ್ರಮುಖ ಉತ್ಸವ. ದೇವರನ್ನು ರಥದಲ್ಲಿ ಊರಿನಲ್ಲಿ ಸುತ್ತಿಸುವುದು. 2. ವೈಕುಂಠ ಏಕಾದಶಿ, ವೈಷ್ಣವರ ಪವಿತ್ರ ದಿನ. ದೇವರಿಗೆ ವಿಶೇಷ ಅಲಂಕಾರ ಹಾಗೂ ಪ್ರವೇಶ ದ್ವಾರದ ಆರಾಧನೆ. 3. ರಾಮನವಮಿ, ಶ್ರೀರಾಮಚಂದ್ರನ ಜನ್ಮೋತ್ಸವವನ್ನು ಇಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. 4. ನವರಾತ್ರಿಗಳು ಮತ್ತು ದೀಪಾವಳಿ, ದೇವಾಲಯದಲ್ಲಿ ವಿಶೇಷ ದೀಪಾಲಂಕಾರ, ಧಾರ್ಮಿಕ ಉಪನ್ಯಾಸಗಳು ಮತ್ತು ಭಜನೆ ಕಾರ್ಯಕ್ರಮಗಳು. 5. ಗುರುಪೌರ್ಣಿಮೆ, ತುಳಸಿ ವಿವಾಹ ಇತ್ಯಾದಿ ಕೂಡ ಇಲ್ಲಿಯ ಧಾರ್ಮಿಕ ಆಚರಣೆಗಳಲ್ಲಿ ಪ್ರಮುಖ. ಧಾರ್ಮಿಕ ಮಹತ್ವ. ಈ ದೇವಸ್ಥಾನಕ್ಕೆ ಭಕ್ತರು ಪ್ರಾರ್ಥನೆಯ ನೆಲೆ ಎಂದು ಪರಿಗಣಿಸುತ್ತಾರೆ. ಕೆಲವು ಭಕ್ತರು ಇಲ್ಲಿಗೆ ನಿಯಮಿತವಾಗಿ ವ್ರತ ಹಿಡಿದು ಬಂದು ಸೇವೆ ಸಲ್ಲಿಸುತ್ತಾರೆ.
ಮಕ್ಕಳ ವಿದ್ಯಾಭ್ಯಾಸದ ಆರಂಭದ ಮುನ್ನ ಇಲ್ಲಿ ಅಕ್ಷರಾಭ್ಯಾಸ ಮಾಡುವ ಸಂಪ್ರದಾಯವೂ ಇದೆ. ಹಲವು ವಿವಾಹ ಮತ್ತು ಪುಣ್ಯ ಕಾರ್ಯಗಳು ಕೂಡ ಇಲ್ಲಿ ಜರುಗುತ್ತವೆ. ವಿಶೇಷತೆಗಳು: ದೇವರ ಮೂರ್ತಿ ಶಿಲಾ ಶೈಲಿಯಲ್ಲಿ ಅತ್ಯಂತ ನೈಪುಣ್ಯದಿಂದ ನಿರ್ಮಿತವಾಗಿದೆ. ದೇವಸ್ಥಾನವು ನದಿಗೆ ಸಮೀಪವಿದ್ದು ನೈಸರ್ಗಿಕ ಶಾಂತಿ ಮತ್ತು ಶುದ್ಧತೆಯನ್ನು ಒದಗಿಸುತ್ತದೆ. ಶ್ರದ್ಧಾ ಮತ್ತು ಶ್ರದ್ಧಾಂಜಲಿಯ ನೆಲೆ: ಇಲ್ಲಿಯ ವಾತಾವರಣ ಅತ್ಯಂತ ಶಾಂತವಾಗಿದೆ. ದೇವಾಲಯದ ಆವರಣದಲ್ಲೇ ಹರಿಕಥೆ, ಗಾನಭಜನೆ, ಉಪನ್ಯಾಸ ಕಾರ್ಯಕ್ರಮಗಳು ನಡೆಯುತ್ತವೆ. ಪ್ರವಾಸಿಗರಿಗೆ ಸಹಾಯಕ ಅಟ್ರಾಕ್ಷನ್ಗಳು ಹತ್ತಿರ: ಕುವೆಂಪು ಸಮಾಧಿ ಸುಮ್ಮನೆ 10 ಕಿಮೀ ದೂರ. ಬಲಗೆರೆಯ ಜಲಪಾತ ಪ್ರಕೃತಿ ಪ್ರೇಮಿಗಳಿಗೆ ಉತ್ತಮ ಸ್ಥಳ. ಸಕರೆಬೈಲು ಎಲಿಫೆಂಟ್ ಕ್ಯಾಂಪ್ ಮಕ್ಕಳಿಗೆ ಮತ್ತು ಕುಟುಂಬಕ್ಕೆ ನೈಸರ್ಗಿಕ ಪ್ರೇಮ. ಶೃಂಗೇರಿ ಶಾರದಾಂಬಾ ದೇವಸ್ಥಾನ 60 ಕಿಮೀ ದೂರ. ಸಮೀಪದ ರೈಲು ನಿಲ್ದಾಣ ಶಿವಮೊಗ್ಗ 60 ಕಿಮೀ. ನಿಕಟ ವಿಮಾನ ನಿಲ್ದಾಣ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ 180 ಕಿಮೀ. ತಂಗಲು ವ್ಯವಸ್ಥೆ: ತೀರ್ಥಹಳ್ಳಿಯಲ್ಲಿ ಹಲವಾರು ಲಾಡ್ಜ್, ಹೋಮ್ಸ್ಟೇ, ಟೂರಿಸ್ಟ್ ರೆಸಾರ್ಟ್ಗಳು ಲಭ್ಯವಿದೆ. ದೇಗುಲದ ಪೌರಾಣಿಕ ಪೈಠಣ್ಯ: ಶ್ರೀ ವೆಂಕಟರಮಣ ಸ್ವಾಮಿಯು ವಿಷ್ಣುವಿನ ಅವತಾರವಾಗಿ ಪರಿಚಿತ. ತೀರ್ಥಹಳ್ಳಿಯ ಈ ಪವಿತ್ರ ಕ್ಷೇತ್ರದಲ್ಲಿ ಶ್ರೀ ಲಕ್ಷ್ಮೀದೇವಿಯ ದೇವರು ನೆಲೆಸಿರುವುದು ಧರ್ಮ, ಶಾಂತಿ ಮತ್ತು ನಿಷ್ಠೆ ಎಂಬ ಮೌಲ್ಯಗಳನ್ನು ಹೊಂದಿದೆ ಪ್ರತಿಪಾದಿಸುತ್ತದೆ. ಇದೊಂದು ದ್ವಾಪರ ಯುಗದ ಕಾಲದ ತೀರ್ಥಕ್ಷೇತ್ರವಾಗಿದೆ ಎಂಬ ನಂಬಿಕೆ ಇದೆ. ಇಲ್ಲಿ ಪುಣ್ಯ ಸ್ನಾನ ಮಾಡಿದರೆ ಪಾಪಗಳ ನಿವಾರಣೆಯಾಗುತ್ತದೆ ಎಂದು ಜನರು ನಂಬುತ್ತಾರೆ. ದೇವಾಲಯದ ರೂಪರೇಖೆ: ಮುಖದ್ವಾರ ಶಿಲ್ಪಶಾಸ್ತ್ರದ ಪ್ರಕಾರ ಕಟ್ಟಲಾದ ಕಂಬ, ಪ್ರವೇಶ ವೇಳೆಗೆ ಶಬ್ದದಿಂದ ಶುದ್ಧೀಕರಣ. ಧ್ವಜಸ್ತಂಭ ದೇವಾಲಯದ ಮೊದಲು ಬರುವ ಧ್ವಜಕಂಬ. ಉತ್ಸವಗಳಲ್ಲಿ ವಿಶೇಷ ಪೂಜಾ ವಿಧಿಗಳು ಇಲ್ಲಿ ನಡೆಯುತ್ತವೆ. ನವರಂಗ ಮತ್ತು ಗರ್ಭಗುಡಿ ದೇವರ ನಿಜರೂಪದ ದರ್ಶನವಿಗಾಗಿ ಗರ್ಭಗುಡಿಯ ಒಳಗೆ ಆಳವಾದ ಶ್ರದ್ಧೆಯಿಂದ ಭಕ್ತರು ಪ್ರವೇಶಿಸುತ್ತಾರೆ. ಉತ್ಸವ ಮಂಟಪ ದೇವರನ್ನು ಹೊರಗೆ ತೆಗೆದು ಸುತ್ತಿಸುವ ಉತ್ಸವ, ರಥೋತ್ಸವಗಳು ನಡೆಯುವ ಸ್ಥಳ. ವಾರ ಮತ್ತು ಮಾಸದ ವಿಶೇಷ ಪೂಜೆಗಳು: ದಿನ, ಮಾಸ ವಿಶೇಷ ಪೂಜೆಗಳು: ಸೋಮವಾರ ವಿಷ್ಣು ಸಹಸ್ರನಾಮ ಪಠಣ, ತುಳಸಿ ಪೂಜೆ. ಶನಿವಾರ ಸುದರ್ಶನ ಹೋಮ, ಲಕ್ಷ್ಮೀ ಹರಿಕಥೆ. ಏಪ್ರಿಲ್ ರಾಮನವಮಿ, ರಾಮನ ಜನ್ಮೋತ್ಸವ, ಸಂಗೀತ ಸೇವೆ. ಡಿಸೆಂಬರ್ ವೈಕುಂಠ ಏಕಾದಶಿ, ವಿಶಿಷ್ಟ ಗೋಪುರಾಲಂಕಾರ, ಪ್ರವೇಶ ದ್ವಾರ ಪೂಜೆ. ಜುಲೈ ಆಷಾಢ ಮಾಸ ಪೌರ್ಣಿಮೆ, ಗುರು ಪೂಜೆ, ಹರಿಕಥೆ. ಸ್ಥಳೀಯ ಭಕ್ತರ ಅನುಭವಗಳು: ಭಕ್ತ ಅನುಭವ: ನಾನು ನನ್ನ ಮಗನ ಶಿಕ್ಷಣಕ್ಕಾಗಿ ಇಲ್ಲಿ ವಂದನೆ ಹೇಳಿ ಬಂದೆ. ದೇವರ ಕೃಪೆಯಿಂದ ಐಟಿ ಪ್ರವೇಶವಾಯಿತು. ಶ್ರೀಮತಿ ಸುಶೀಲಾ, ಶಿವಮೊಗ್ಗ: ಪ್ರತಿಯೊಂದು ಬ್ರಹ್ಮರಥೋತ್ಸವವು ನನ್ನ ಜೀವನದ ಹೊಸ ಪ್ರೇರಣೆಯಾಗಿದೆ. ಇಲ್ಲಿಗೆ ಬಂದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಅನಂತರಾಮು, ತೀರ್ಥಹಳ್ಳಿ: ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಭಜನೆ ಹಾಗೂ ಹರಿಕಥೆ. ಸ್ಥಳೀಯ ಸಂಘಟನೆಗಳು ಪ್ರತಿನಿತ್ಯ ಭಜನೆ, ಭಕ್ತಿಗೀತೆಗಳು ಮಾಡುತ್ತವೆ. ಸಂಜೆ ಕಲಾ ಕಾರ್ಯಕ್ರಮಗಳು. ಉತ್ಸವ ದಿನಗಳಲ್ಲಿ ನೃತ್ಯ, ಸಂಗೀತ, ಯಕ್ಷಗಾನ. ಅನ್ನದಾನ ಸೇವೆ: ನಿತ್ಯ ಅನ್ನ ಪ್ರಸಾದ ಲಭ್ಯವಿದ್ದು ಸಾವಿರಾರು ಜನರಿಗೆ ಅನ್ನದಾನ ನಡೆಯುತ್ತಿದೆ. ತೀರ್ಥಯಾತ್ರೆ ಮಾರ್ಗದರ್ಶಿ: ತೀರ್ಥಹಳ್ಳಿ ತಲುಪುವ ಮಾರ್ಗಗಳು. ಮಾರ್ಗ ವಿವರ: ರಸ್ತೆ ಮೂಲಕ ಶಿವಮೊಗ್ಗ ತೀರ್ಥಹಳ್ಳಿ 60 ಕಿಮೀ ಬಸ್ಗಳು ಲಭ್ಯ. ಮೂಲಕ ಶಿವಮೊಗ್ಗ ರೈಲು ನಿಲ್ದಾಣ ತೀರ್ಥಹಳ್ಳಿ ಟ್ಯಾಕ್ಸಿ ಬಸ್. ವಿಮಾನ ನಿಲ್ದಾಣ ಮಂಗಳೂರು ಶಿವಮೊಗ್ಗ ವಿಮಾನ ನಿಲ್ದಾಣದಿಂದ 4-5 ಗಂಟೆಗಳ ಪ್ರಯಾಣ. ತಂಗಲು ಸೌಲಭ್ಯಗಳು: ಹೋಟೆಲ್ ಲಕ್ಷ್ಮೀ ನಿವಾಸ, ತೀರ್ಥಹಳ್ಳಿ ಟ್ರಾವೆಲರ್ಸ್ ಲಾಡ್ಜ್. ಮನೆಗಳು ಸ್ಥಳೀಯ ಕುಟುಂಬಗಳು ನಿರ್ವಹಣೆ ಸುಭದ್ರ ಹಾಗೂ ಭಕ್ತರ ಅನುಕೂಲಕ್ಕಾಗಿ. ಇಲ್ಲಿ ನಿಮ್ಮನ್ನು ಕಾದಿವೆ ದೇವಾಲಯಗಳ ರಹಸ್ಯ, ಪವಾಡದ ಕಥೆಗಳು ಮತ್ತು ನಿಜವಾದ ಭಾರತೀಯ ಸಂಸ್ಕೃತಿ. ನೀವು ಸತ್ಯಸಂಧರಾದ ಭಕ್ತರು, ಸಹಸ್ರಯಾತ್ರೆಯ ಹವ್ಯಾಸಿಗಳು ಆಗಿದ್ದರೆ ಈಗಲೇ ಲೈಫ್ ಮೇಕ್ ಹ್ಯಾಂಡ್ರೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಯಾತ್ರೆಯ ನಿಜವಾದ ಅರ್ಥದರ್ಶನದಲ್ಲಿ ಇದೆ, ಭಕ್ತಿಯಲ್ಲಿ ಇದೆ, ಕಥೆಯಲ್ಲಿ ಇದೆ. ನೀವು ಶ್ರದ್ಧೆಯಿಂದ ನೋಡಿದರೆ ಇಲ್ಲಿ ಪ್ರತಿಯೊಂದು ವಿಡಿಯೋ ನಿಮ್ಮ ಹೃದಯ ಸ್ಪರ್ಶಿಸುತ್ತದೆ. ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ದೇವರು ಕರೆದಂತೆ ಒಮ್ಮೆ ಭೇಟಿ ಕೊಡಿ. ಕನ್ನಡದ ಹೃದಯದಲ್ಲಿ ಅಡಗಿರುವ ದೇವಾಲಯಗಳು, ಬೆಟ್ಟದಾಚೆಯ ಕಥೆಗಳು, ನದಿಗಳ ದೈವಿ ಸಂವಹನ ಇವೆಲ್ಲವೂ ನಿಮ್ಮ ಮೊಬೈಲ್ಗೆ ಬರಲಿ ಅಂತ ಈ ಚಾನೆಲ್ ಇದೆ. ಲೈಫ್ ಮೇಕ್ ಹ್ಯಾಂಡ್ರೆಡ್ ನಿಮ್ಮ ದೈವಿಕ ಪಯಣದ ನಿಜವಾದ ಸಂಗಾತಿ. ಇದೀಗಲೇ ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಈ ರೀತಿ ಸಪೋರ್ಟ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನೆಲ್ ಹೆಸರು ಲೈಫ್ ಮೇಕ್ ಚೇಂಜರ್ ಮತ್ತು ನನ್ನ ಹೆಸರು ಜೈ.
ನೀವು ಯಾವುದೇ ಪ್ರಶ್ನೆಗಳನ್ನು ಕಾಮೆಂಟ್ ಮೂಲಕ ಕೇಳಬಹುದು. ಯೂಟ್ಯೂಬ್ ಚಾನೆಲ್ನಲ್ಲಿ ನನ್ನ ವಿಡಿಯೋಗಳನ್ನು ಲೈಕ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಂದು ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ನೀವು ನನ್ನ ಶಕ್ತಿ. ಹೆಚ್ಚಿನ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಶೀಘ್ರದಲ್ಲೇ ಭೇಟಿಯಾಗುತ್ತೇವೆ.